ಸರ್, AICC ಅಧ್ಯಕ್ಷರನ್ನು ಭೇಟಿಯಾಗಿದ್ದೀರಿ. ಈಗ ನಾಳೆ ಡೆಲ್ಲಿಗೆ ತಮ್ಮನ್ನು ಕರೆದಿದ್ದಾರೆ ಹೈಕಮಾಂಡು. ಏನು ಹೇಳ್ತೀರಾ ಸರ್? ಏನೆಲ್ಲ ಇಲ್ಲ, ಅವರೇನು ಕರೆದಿಲ್ಲ, ನಾವೇ ಹೋಗ್ತಾ ಇದ್ದೀವಿ. ಹಾಂ ಸರ್. ನಾವೆಲ್ಲ ಲಿಸ್ಟ್ ಕೊಟ್ಟಿದ್ದೀವಿ, ಆ ಲಿಸ್ಟು ಅಂಕಿತ ಮಾಡಬೇಕು. AICC ಅಧ್ಯಕ್ಷರು ನಮ್ಮೆಲ್ಲ ಗ್ಯಾರಂಟಿಗಳದ್ದು ಕಾರ್ಯಕ್ರಮ ಕಾರ್ಯಕರ್ತರಿಗೆ ತಾಲೂಕು ಲೆವೆಲ್ಲು ಡಿಸ್ಟಿಕ್ ಲೆವೆಲೆಲ್ಲ ನಾಮಿನೇಷನ್ ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಬೇರೆ ಈ ನೆಕ್ಸ್ಟ್ 15 ದಿನ ಒಂದು ತಿಂಗಳೊಳಗಡೆ ಎಲ್ಲ ತಾಲೂಕು ಲೆವೆಲ್ ಕಮಿಟಿಗಳು ಎಲ್ಲ ಏನೇನಿದೆ ಅದೆಲ್ಲ ಮಾಡೋಕ್ಕೆ ಕೂಡಲೇ ನಾವೆಲ್ಲ MLAಸ್ಗೆ ಅವ್ರ ಪ್ರಪೋಸಲ್ ಕೊಡೋಕ್ಕೆಲ್ಲ ನಾವೆಲ್ಲ ಡೈರೆಕ್ಷನ್ಸ್ ಕೊಡ್ತೀವಿ. ಸುದೀಪ್ ಅವರು ಇವತ್ತು ತಮ್ಮನ್ನು ಭೇಟಿ ಆಗ್ತಿದ್ದಾರೆ. ಇನ್ನೂ ಬರ್ತಾರೆ. ಈಗ ಎಷ್ಟೊಂದು ಟೈಮ್ ಕೊಟ್ಟು 1 ಗಂಟೆಗೆ ಬರ್ತಾರೆ. ವಿಷ್ಣುವರ್ಧನ್ ಅವರು ಸಮಾಧಿನ ಇಲ್ಲೇ ಮಾಡಬೇಕು ಅನ್ನೋದಕ್ಕೆ ನನಗೆ ಯಾರು ಇನ್ನೂ ಬಂದು ಅದ್ರ ಬಗ್ಗೆ ಮಾತಾಡಿ. ನಾರಾಯಣಗೌಡರು ಅವ್ರದ್ದು ಪಾಪ ಅವರು ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಎಲ್ಲೋ ಒಂದು ಲೆಟ್ರ್ ಕೊಟ್ಟಿದ್ರಂತೆ. ಆ ಲೆಟ್ರ್ ಕೊಟ್ಟು ಕ್ವೈಟ್ ನ್ಯಾಚುರಲ್. ಅವ್ರ ಹೋರಾಟಗಾರರು ಅವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದು ಎಂಟೈರ್ ಟೀಮ್ ಎಲ್ಲ ಬಂದಿದ್ರು. ಅದೆಲ್ಲ ನಾರಾಯಣಗೌಡರು ಟೀಮ್ ಎಲ್ಲ ಬಂದಿತ್ತು. ನಾವೇ ಕರ್ನಾಟಕದಲ್ಲಿ ಎಲ್ಲ ಬಿಲ್ಡಿಂಗಲ್ಲಿ ಒಂದೊಂದು ಕನ್ನಡ ಬೋರ್ಡ್ ಇರಬೇಕು ಅಂತ ಆದೇಶನೇ ಇದೆ, ಸರ್ಕಾರ ಆದೇಶ ಇದೆ. ಆ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ಸೊ ಅವ್ರು ಯಾರೋ ದುರ್ನಡತೆಯಿಂದ ನಡ್ಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನನ್ನ ಹತ್ರ ಬಂದಿದ್ದರು. ನಾನು ಪೊಲೀಸ್ ಕಮಿಷನರ್ ಮಾತಾಡಿದ್ದೀನಿ. ಆ ಥರ ಎಲ್ಲ ಪ್ರತಿಭಟನೆಗಾರರು ಹೋರಾಟಗಾರರಿಗೆ ನಾವು ಎಷ್ಟು ಗೌರವ ಕೊಡಬೇಕು. ಅವರೆಲ್ಲ ಇರೋದಕ್ಕೇ ಕನ್ನಡ ಉಳ್ಕೊಂಡಿರೋದು. ಅವರೇನು ಯಾವ ರಾಜಕೀಯಕ್ಕೂ ಬರಲ್ಲ, ಏನೂ ಬರಲ್ಲ. ಅವ್ರ ಭಾಷೆ ರಾಜ್ಯದ ಅಭಿಮಾನಕ್ಕೆಲ್ಲ ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ. ಆ ಥರ ಎಲ್ಲ ಸುಳ್ಳು ಕೇಸೆಲ್ಲ ಹಾಕಬಾರ್ದು ಅಂತ ಹೇಳಿದ್ದೇವೆ. ನೋಡ್ತೀನಿ ಅದನ್ನು. ಇಲ್ಲ ಸರ್, ಆನೆ ದಾಳಿ ಆಗಿದೆ ಸರ್ ಕ್ಷೇತ್ರದಲ್ಲಿ, ಕನಕಪುರದಲ್ಲಿ ಒಬ್ಬ ವ್ಯಕ್ತಿ ಮೇಲೆ. ನಮ್ಮ ಕನಕಪುರದಲ್ಲೇ ಈ ಬೆಳಗ್ಗೆ ನನಗೆ ಗೊತ್ತಾಯಿತು. ಅದು ರಾಮನಗರ ಅಸೆಂಬ್ಲಿ ಕ್ಷೇತ್ರಕ್ಕೆ ಸೇರ್ತದೆ, ನಮ್ಮ ಕನಕಪುರ ತಾಲೂಕಿಗೆ. ನಾನು ಕೂಡಲೇ ಆಫೀಸರ್ಸ್ ಮಾತಾಡಿದ್ದೀನಿ, ಅವ್ರ ಮಗುಗೂ ಮಾತಾಡಿದ್ದೀವಿ. ಕಾಂಪನ್ಸೇಷನು ಏನು ಬೇಕೋ ಅದು ಕೊಡ್ತೀವಿ. ಆಮೇಲೆ ಅಲ್ಲಿ ತಡೆಗೋಡೆ ಹಾಕಲಿಕ್ಕೆ ಕಬ್ಬಣದ್ದು ಒಂದು ಇದನ್ನು ಹಾಕಲಿಕ್ಕೆ ಈಗಾಗಲೇ ಮಾತಾಡಿದ್ವಿ. ಬೆಳಗ್ಗೆ 5 ಗಂಟೆಗೆ ಈ ಘಟನೆ ಆಗಿದೆ. ನಮ್ಮ ಲೀಡರ್ಸ್ ಎಲ್ಲ ಅಲ್ಲಿಗೆ ಹೋಗಿ ಕೇಳಿದ್ದೀನಿ ನಾನು. ನಾವು ಅಟೆಂಡ್ ಮಾಡ್ತೀವಿ. ಸರ್, ಈ ಸಂಸತ್ತಿನ ಬ್ರೀಚ್ ಲೋಪ ಇದೆಯಲ್ಲ, ಇದರಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಟ್ರ್ಯಾಪ್ ಮಾಡಲಾಗ್ತಿದೆ ಅನ್ನೋದು. ಯಾರು ಟ್ರ್ಯಾಪ್ ಮಾಡ್ತಾರೆ ರೀ? ಯಾರೇನು ಪ್ರತಾಪ್ ಸಿಂಹನೂ ಹುಡುಗ ಅಲ್ಲ, ನಾನು ಹುಡುಗ ಅಲ್ಲ. ನಮ್ಮ ಜವಾಬ್ದಾರಿ ಅಷ್ಟೇ.